And this is question number 5A from February 2023 question paper. The question is asking about the applications and features of services provided by AWS, that is Amazon Web Services. Amazon Web Services that the Samsung utilized for allowing customers to download applications anywhere without consuming a lot of network traffic. ಸೊ ಇದು ಕೊಟ್ಟಿರೋದವರು AWS ಸರ್ವಿಸಸ್ ನಮ್ಮ ಹೇಳಿ ಮತ್ತೆ ಅಪ್ಲಿಕೇಶನ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಇರೋದು ಇಂಡೈರೆಕ್ಟ್ಲಿ. ಒನ್ ಬೈ ಒನ್ ನೋಡೋಣ ಏನೇನು ಸರ್ವಿಸಸ್ ಇದೆ ಅಂತ. ಒನ್ ಆಫ್ಟರ್ ದ ಅದರ್ ವಿ ವಿಲ್ ಸಿ ಇಟ್. ಓಕೆ, ದ ಫಸ್ಟ್ ಒನ್ ಈಸ್ ಕಂಪ್ಯೂಟ್. ತುಂಬಾ ಸರ್ವಿಸಸ್ ಇದೆ, ಕೆಲವೊಂದು ಮಾತ್ರ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಇವಾಗ. Compute. These services, the services like Amazon EC2. So you have to remember this. Compute ge ಏನೇನು ಅನ್ನೋದನ್ನ ನೆನಪಿಟ್ಕೋಬೇಕು. ಕಂಪ್ಯೂಟ್ ಗೆ Amazon EC2 ಮತ್ತೆ AWS Lambda. ಸೊ ಎಲ್ಲದಕ್ಕೂ ಒಂದು ಸರ್ವಿಸಸ್ ಇವೆ. ಸೊ ಕಂಪ್ಯೂಟ್ ಗೆ EC2 ಅಂದ್ರೆ ಇಲಾಸ್ಟಿಕ್ ಕಂಪ್ಯೂಟ್ ಕ್ಲೌಡ್ ಅಂತ, ಅಂಡ್ AWS Lambda ಅಂತ ಇದೆ. ಇವೆರಡನ್ನು ಇಟ್ ವಿಲ್ ರನ್ ಯುವರ್ ಕಂಪ್ಯೂಟರ್ ಪ್ರೋಗ್ರಾಮ್ಸ್ ಇನ್ ದ ಕ್ಲೌಡ್. ಸೊ ನಿಮ್ಮ ಪ್ರೋಗ್ರಾಮ್ಸ್ ಅನ್ನ ಕ್ಲೌಡ್ ಅಲ್ಲಿ ರನ್ ಆಗೋ ತರ ಇವೆರಡು ಸರ್ವಿಸ್ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಸೊ ದ ಸರ್ವಿಸಸ್ ಲೈಕ್ EC2 ಇಲಾಸ್ಟಿಕ್ ಕಂಪ್ಯೂಟ್ ಕ್ಲೌಡ್ ಅಂಡ್ AWS Lambda ಲೆಟ್ ಯು ರನ್ ಯುವರ್ ಕಂಪ್ಯೂಟರ್ ಪ್ರೋಗ್ರಾಮ್ಸ್ ಇನ್ ದ ಕ್ಲೌಡ್. ಸೊ ದಿಸ್ ಪ್ರೊವೈಡ್ಸ್ ಫ್ಲೆಕ್ಸಿಬಿಲಿಟಿ ಅಂಡ್ ಸ್ಕೇಲಬಿಲಿಟಿ ಫಾರ್ ಯುವರ್ ಅಪ್ಲಿಕೇಶನ್. ಸೊ ಕಂಪ್ಯೂಟ್ ಅಂದ್ರೆ ನೀವು EC2 ಮತ್ತೆ ಲ್ಯಾಂಬ್ಡಾ ಅಂತ ಬರಿಬೇಕು. ನೆಕ್ಸ್ಟ್ ಸೆಕೆಂಡ್ ಒನ್ ಸ್ಟೋರೇಜ್. ಸ್ಟೋರೇಜ್ ಅಲ್ಲಿ S3 ಅಂತ ಬರುತ್ತೆ. S3 ಅಂದ್ರೆ ಸಿಂಪಲ್ ಸ್ಟೋರೇಜ್ ಸರ್ವಿಸ್. ನೋಡಿ 3 S ಇದೆ. ಫಸ್ಟ್ S ಸಿಂಪಲ್, ಎರಡನೇ S ಸ್ಟೋರೇಜ್, ಮೂರನೇದು ಸರ್ವಿಸ್. ಸ್ಟೋರೇಜ್ ಅನ್ನೋ ವರ್ಡ್ ಇದೆ ಇದರಲ್ಲಿ, ಅದರಿಂದ ಸ್ಟೋರೇಜ್ಗೆ ಸರ್ವಿಸ್ ಬೇಕಾದ್ರೆ S3 ನ ನೀವು ಉಪಯೋಗಿಸ್ಕೋಬಹುದು. ಸೊ S3 ಸಿಂಪಲ್ ಸ್ಟೋರೇಜ್ ಸರ್ವಿಸ್. ಇನ್ನೊಂದು ಬರುತ್ತೆ ಅಮೆಜಾನ್ EBS ಅಂತ. ಸೊ ಇಲಾಸ್ಟಿಕ್ ಬ್ಲಾಕ್ ಸ್ಟೋರ್ ಅಂತ ಬಂದಿದೆ ನೋಡಿ. ಇವೆರಡು ಸ್ಟೋರೇಜ್ಗೆ ರಿಲೇಟೆಡ್ ಸರ್ವಿಸಸ್ ಇದು. ದೀಸ್ ಟು ಗಿವ್ ಯು ಸೇಫ್ ಅಂಡ್ ಅಡ್ಜಸ್ಟಬಲ್ ಪ್ಲೇಸಸ್ ಟು ಸ್ಟೋರ್ ಯುವರ್ ಡೇಟಾ ಇನ್ ದ ಕ್ಲೌಡ್. ಕ್ಲೌಡ್ ಅಲ್ಲಿ ನಿಮ್ಮ ಡೇಟಾನ ಸೇಫ್ ಆಗಿ ಮತ್ತು ಒಂದು ಅಡ್ಜಸ್ಟಬಲ್ ಪ್ಲೇಸ್ ಅಲ್ಲಿ ಸ್ಟೋರ್ ಆಗೋ ತರ ಹೆಲ್ಪ್ ಮಾಡುತ್ತೆ ಈ ಎರಡು ಸರ್ವಿಸು. ಏನ್ ಮಾಡುತ್ತೆ, ಇಟ್ ವಿಲ್ ಗಿವ್ ಯು ಸೇಫ್ ಅಂಡ್ ಅಡ್ಜಸ್ಟಬಲ್ ಪ್ಲೇಸಸ್ ಟು ಸ್ಟೋರ್ your data in the cloud. So next database. ಮೂರನೇದು. ಸೊ ಡೇಟಾಬೇಸ್ ಅಲ್ಲಿ ಅಮೆಜಾನ್ RDS ಅಂತ ಬರುತ್ತೆ. RDS ಅಂದ್ರೆ ರಿಲೇಷನಲ್ ಡೇಟಾಬೇಸ್. ಅದರಲ್ಲಿ ಒಂದು ವರ್ಡ್ ಇದೆ ನೋಡಿ, ಡೇಟಾಬೇಸ್ ಅಂತ. ಆ ಥರ ನೆನ್ಪಿಟ್ಕೋಬಹುದು. ರಿಲೇಷನಲ್ ಡೇಟಾಬೇಸ್ RDS ಅಂಡ್ ಅಮೆಜಾನ್ DynamoDB ಎರಡು ಬರುತ್ತೆ. So Amazon RDS and DynamoDB are the services. They are provided by AWS and they offer solutions for managing database. Database ನ ಮ್ಯಾನೇಜ್ ಮಾಡೋಕ್ಕೆ ಸೊಲ್ಯೂಷನ್ಸ್ ಅನ್ನ ಕೊಡುತ್ತೆ ಇದು. ಡೇಟಾಬೇಸ್ ಅಂದ್ರೆ ಏನು? ಡೇಟಾಬೇಸ್ ಇಸ್ ಅ ಸ್ಟ್ರಕ್ಚರ್ಡ್ ಕಲೆಕ್ಷನ್ ಆಫ್ ಡೇಟಾ ಕಲೆಕ್ಷನ್ ಆಗಿರುತ್ತೆ, ಸ್ಟ್ರಕ್ಚರ್ಡ್ ಕಲೆಕ್ಷನ್ ಆಫ್ ಡೇಟಾ ಇರೋದು. ಅಂಡ್ ದೀಸ್ ಸರ್ವಿಸಸ್ ಹೆಲ್ಪ್ ಯು ಟು ಸ್ಟೋರ್, ಆರ್ಗನೈಸ್ and retrieve data efficiently. So with the help of RDS and DynamoDB. ಇದರಲ್ಲಿ ಒಂದು ರೆಡಿ ಟು ಯೂಸ್ ಸರ್ವಿಸ್ ಅಂತ ಬರುತ್ತೆ. ಏನಂದ್ರೆ ದೀಸ್ ಸರ್ವಿಸಸ್ ಆರ್ ಡಿಸೈನ್ ಟು ಬಿ ರೆಡಿಲಿ ಅವೈಲೇಬಲ್ ಅಂಡ್ ಈಸಿಲಿ ಆಕ್ಸೆಸಬಲ್. ಈಸಿಲಿ ಆಕ್ಸೆಸಬಲ್ ಇರುತ್ತೆ ಮತ್ತು ಈಸಿಲಿ ಅವೈಲೇಬಲ್ ಇರುತ್ತೆ. So instead of setting up a database from the scratch in the database ಅನ್ನ ಸೆಟಪ್ ಮಾಡೋದು ಆ ಥರ ಇಲ್ಲ. ಆ ಥರ ಮಾಡೋದಾದ್ರೆ it involves a lot of configuration and a lot of management. So you can use these services that come pre-configured and ready for immediate use. So ಇದು ಆಲ್ರೆಡಿ ಕಾನ್ಫಿಗರ್ಡ್ ಆಗಿರುತ್ತೆ ಮತ್ತೆ ರೆಡಿ ಟು ಯೂಸ್ ಡೇಟಾಬೇಸ್ ಆಗಿರುತ್ತೆ. ಸೊ ನೀವೇ ಸ್ಕ್ರಾಚ್ ಇಂದ ಎಲ್ಲಾನು ಮಾಡೋದಿರೋದಿಲ್ಲ. ದೇ ಆರ್ ರೆಡಿ ಟು ಯೂಸ್. ಸೊ ಯಾವ್ಯಾವ್ದಂದ್ರೆ RDS and DynamoDB. ನೆಕ್ಸ್ಟ್ ಫೋರ್ತ್ ಒನ್ ನೆಟ್ವರ್ಕಿಂಗ್. ನೆಟ್ವರ್ಕಿಂಗ್ ಅಲ್ಲಿ ಯಾವ ಸರ್ವಿಸಸ್ ಇದೆ? ನೆಟ್ವರ್ಕ್ ಅಂತ ಬಂದಾಗ ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್.
VPC ಅದನ್ನು ಬರಿಬೇಕಾಗತ್ತೆ. ಆ್ಯಂಡ್ ಇನ್ನೊಂದು ಅಮೆಝಾನ್ ರೂಟ್ S3 ಅಂತ, ಅಮೆಝಾನ್ ರೂಟ್ 53. ಇವೆರಡು VPC ಆ್ಯಂಡ್ ಅಮೆಝಾನ್ ರೂಟ್ 53 ಹೆಲ್ಪ್ ಯು ಟು ಬಿಲ್ಡ್ ಆ್ಯಂಡ್ ಕಂಟ್ರೋಲ್ ನೆಟ್ವರ್ಕ್ಸ್ ಇನ್ ದ ಕ್ಲೌಡ್. ಕ್ಲೌಡಲ್ಲಿ ನೆಟ್ವರ್ಕನ್ನು ಬಿಲ್ಡ್ ಮಾಡೋದು ಮತ್ತು ಕಂಟ್ರೋಲ್ ಮಾಡೋಕ್ಕೆ ಇವೆರಡು ಸರ್ವಿಸ್ಸು ನಿಮಗೆ ಹೆಲ್ಪ್ ಮಾಡುತ್ತೆ. ಬಿಲ್ಡ್ ಆ್ಯಂಡ್ ಕಂಟ್ರೋಲ್ ನೆಟ್ವರ್ಕ್ಸ್ ಇನ್ ದ ಕ್ಲೌಡ್ ಅಂದರೆ ಅಮೆಝಾನ್ VPC ಮತ್ತು ಅಮೆಝಾನ್ ರೂಟ್ 53 ಇದೆ ಅಲ್ಲ, ಸೊ ದೇ ವಿಲ್ ಅಲೌ ಯು ಟು ಕ್ರಿಯೇಟ್ ಆ್ಯಂಡ್ ಮ್ಯಾನೇಜ್ ನೆಟ್ವರ್ಕ್ಸ್ ಇನ್ ದ ವರ್ಚುವಲ್ ಸ್ಪೇಸ್. ವರ್ಚುವಲ್ ಸ್ಪೇಸಲ್ಲಿ ನೀವು ಕ್ರಿಯೇಟ್ ಮಾಡೋದು ಮತ್ತು ನೆಟ್ವರ್ಕನ್ನ ಮ್ಯಾನೇಜ್ ಮಾಡೋದು. ಸೊ ದೇ ಆರ್ ಕಾಮನ್ಲಿ ರೆಫರ್ಡ್ ಆಸ್ ಅ ಕ್ಲೌಡ್. So what is network? Network is a system of interconnected devices and system that can communicate with each other. So ಇಲ್ಲಿ ಇವೆರಡು ನೆಟ್ವರ್ಕಿಂಗ್ ಅಂತಂದರೆ VPC ಆ್ಯಂಡ್ ಅಮೆಝಾನ್ ರೂಟ್ 53 ಅಂತ ನೀವು ಬರೀಬೇಕು. ಓಕೆ, ನೆಕ್ಸ್ಟ್ ಸೆಕ್ಯೂರಿಟಿ. ಸೆಕ್ಯೂರಿಟಿ ಅಂತಂದಾಗ ಅದರಲ್ಲಿ ಸೆಕ್ಯೂರಿಟಿಯಲ್ಲಿ ಲೈಕ್ ಅಮೆಝಾನ್ IAM ಸ್ಟ್ಯಾಂಡ್ಸ್ ಫಾರ್ ಐಡೆಂಟಿಟಿ ಆ್ಯಂಡ್ ಆಕ್ಸೆಸ್ ಮ್ಯಾನೇಜ್ಮೆಂಟ್. ಇನ್ನೊಂದು ಅಮೆಝಾನ್ ಗಾರ್ಡ್ ಡ್ಯೂಟಿ. ನೋಡಿ, ಅದು ಸೆಕ್ಯೂರಿಟಿ ಅಂದಾಗ ನಮಗೆ ನೆನ್ಪಿಟ್ಕೊಳ್ಳೋಕೆ ಈಸಿ ಆಗುತ್ತೆ. ಗಾರ್ಡ್ ಡ್ಯೂಟಿ ಅಂದರೆ ಕಾಯೋದು, ಆ ಥರ. ಇನ್ನೊಂದು ಐಡೆಂಟಿಟಿ ಆ್ಯಂಡ್ ಆಕ್ಸೆಸ್ ಮ್ಯಾನೇಜ್ಮೆಂಟ್. ದೇ ವರ್ಕ್ ಟುಗೆದರ್. ಸೊ ಟು ಮೇಕ್ ಶೂರ್ ಯುವರ್ ಅಪ್ಲಿಕೇಶನ್ಸ್ ಆ್ಯಂಡ್ ಡೇಟಾ ಆರ್ ಇನ್ ಸೇಫ್ ಇನ್ ಕ್ಲೌಡ್. ನೀವು ಮಾಡಿರೋಂಥ ಅಪ್ಲಿಕೇಶನ್ಸು ಮತ್ತು ನಿಮ್ಮದು ಡೇಟಾ ಎಂಟೈರ್ ಥಿಂಗು ಕ್ಲೌಡಲ್ಲಿ ಸೇಫ್ ಆಗಿ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ಯಾವುದಂದರೆ ಐಡೆಂಟಿಟಿ ಆಕ್ಸೆಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಗಾರ್ಡ್ ಡ್ಯೂಟಿ, ಅಮೆಝಾನ್ ಗಾರ್ಡ್ ಡ್ಯೂಟಿ ಅಂತ. ಸೊ ಇವೆರಡು ಲೈಕ್ ಡಿಜಿಟಲ್ ಗಾರ್ಡ್ಸ್ ಥರ, ದ್ಯಾಟ್ ಕಂಟ್ರೋಲ್ ಹೂ ಕ್ಯಾನ್ ಆಕ್ಸೆಸ್ ವಾಟ್, ಯಾರು ಏನನ್ನು ಎಕ್ಸೆಸ್ ಮಾಡ್ತಾರೆ, ಆ್ಯಂಡ್ ಕೀಪಿಂಗ್ ಯುವರ್ ಇನ್ಫಾರ್ಮೇಷನ್ ಸೆಕ್ಯೂರ್. ಅದಕ್ಕೆ ಇವೆರಡು ಸರ್ವಿಸಸ್ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಅನಾಲಿಟಿಕ್ಸ್. ಇದು ಸೊ ಅನಾಲಿಟಿಕ್ಸ್ ಅಂತಂದರೆ ಸರ್ವಿಸಸ್ ಲೈಕ್ ಅಮೆಝಾನ್ ಅಥೇನಾ ಮತ್ತು ಅಮೆಝಾನ್ ಇನ್ನೊಂದು ಬರುತ್ತೆ EMR, ಇಲಾಸ್ಟಿಕ್ ಮ್ಯಾಪ್ ರೆಡ್ಯೂಸ್ ಅಂತ. ಓಕೆ, ಅನಾಲಿಟಿಕ್ಸಲ್ಲಿ EMR ಮತ್ತು ಅಥೇನಾ ದೇ ವಿಲ್ ಹೆಲ್ಪ್ ಯು ಟು ಸ್ಟಡಿ ಆ್ಯಂಡ್ ವರ್ಕ್ ವಿತ್ ಬಿಗ್ ಸೆಟ್ಸ್ ಆಫ್ ಡೇಟಾ ಇನ್ ದ ಕ್ಲೌಡ್. ಕ್ಲೌಡಲ್ಲಿ ದೊಡ್ಡ ಸೆಟ್ ಆಫ್ ಡೇಟಾನ ಸ್ಟಡಿ ಮಾಡೋದು ಅಥವಾ ಅದ್ರ ಜೊತೆ ವರ್ಕ್ ಮಾಡೋಕ್ಕೆ ಇವೆರಡು ಸರ್ವಿಸಸ್ಸು ನಮಗೆ ಹೆಲ್ಪ್ ಮಾಡುತ್ತೆ. ಇಟ್ ಈಸ್ ಲೈಕ್ ಹ್ಯಾವಿಂಗ್ ಅ ಪವರ್ಫುಲ್ ಟೂಲ್. ಇದು ಪವರ್ಫುಲ್ ಟೂಲ್ ಥರ. To process large amount of information, we use Elastic MapReduce service and Amazon Athena. Next is Amazon Elastic Compute Cloud, EC2. Okay, so EC2 ಏನು ಅಂತಂದರೆ Elastic Compute Cloud ಅಂತ ಇದು. So these services like ಅಮೆಝಾನ್ ಎಥೆನಾ ಆ್ಯಂಡ್ ಇದೆಲ್ಲ ಇದು ಸಾರಿ ಈ EC2 ಏನಿದೆ ಅಲ್ಲ, ದೇ ಪ್ರೊವೈಡ್ ಸ್ಕೇಲೆಬಲ್ ಕಂಪ್ಯೂಟಿಂಗ್ ಕೆಪಾಸಿಟಿ ಇನ್ ದ ಕ್ಲೌಡ್. ಇಟ್ ವಿಲ್ ಅಲೌಸ್ ಯು ಟು ರನ್ ವರ್ಚುವಲ್ ಮಷಿನ್ಸನ್ನು ರನ್ ಮಾಡೋಕ್ಕೆ ಈ ಸರ್ವಿಸ್ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇಟ್ ಈಸ್ ಯೂಸ್ಡ್ ಫಾರ್ ವೆಬ್ ಆ್ಯಂಡ್ ಅಪ್ಲಿಕೇಶನ್ ಹೋಸ್ಟಿಂಗ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಬಿಗ್ ಡೇಟಾ ಪ್ರೊಸೆಸಿಂಗ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ, ಮತ್ತು ಮೀಡಿಯಾ ಟ್ರಾನ್ಸ್ಕೋಡಿಂಗಿಗೆ EC2ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಅಮೆಝಾನ್ ಸಿಂಪಲ್ ಸ್ಟೋರೇಜ್ S3 ಹೇಳಿದೆ. ಇನ್ನೊಂದು ಎಕ್ಸ್ಟ್ರಾ ಪಾಯಿಂಟ್ಸ್ ಇದೆ ಇದರಲ್ಲಿ. S3 ಸಿಂಪಲ್ ಸ್ಟೋರೇಜ್ ಸರ್ವಿಸ್. ಸೊ ಇಟ್ ಈಸ್ ಅ ಸೇಫ್ ಡಿಜಿಟಲ್ ಸ್ಟೋರೇಜ್ ಸ್ಪೇಸ್ ಥರ. ಸ್ಟೋರೇಜ್ ಸ್ಪೇಸ್ ಇದು. ಇಟ್ ಈಸ್ ಡಿಸೈನ್ಡ್ ಫಾರ್ ಸ್ಟೋರಿಂಗ್ ಲಾಟ್ಸ್ ಆಫ್ ಡೇಟಾ. ಇಟ್ ಈಸ್ ಡಿಸೈನ್ಡ್ ಫಾರ್ ಸ್ಟೋರಿಂಗ್ huge files securely in the cloud. So people use it for different things like keeping backup ಕಾಪೀಸನ್ನು ಇಟ್ಕೊಳ್ಳೋಕ್ಕೆ, ಇಂಪಾರ್ಟೆಂಟ್ ಡೇಟಾ ಮತ್ತು ಫೈಲ್ಗಳನ್ನು ಸ್ಟೋರ್ ಮಾಡೋಕ್ಕೆ, ದೇ ವಾಂಟ್ ಟು ಶೇರ್ ವಿತ್ ಅದರ್ಸ್ ಆ್ಯಂಡ್ ಮೇಕ್ ಶೂರ್ ದಟ್ ದೇ ಡೋಂಟ್ ಲೂಸ್ ದೇರ್ ಡಿಜಿಟಲ್ ಡೇಟಾ. ಆ ಥರ ಅಂಥ ಡೇಟಾನ ಇಲ್ಲಿ ಈ ಸರ್ವಿಸ್ ಸಹಾಯದಿಂದ ಇಟ್ಕೊಳ್ತಾರೆ. ಓಕೆ, ನೆಕ್ಸ್ಟ್ DynamoDB ಎಲ್ಲ ಹೇಳಿದೆ. Amazon DynamoDB. Amazon DynamoDB is like a well-organized digital warehouse ಥರ ಅದು DynamoDB.
Okay, it is a digital warehouse. For what it is used? It is used for storing the information. It is managed NoSQL database service ಅಂತ. So NoSQL database service ಅಂದ್ರೆ ಏನು? In a traditional relational database ಏನಾಗುತ್ತೆ? Data is organized in tables. ಟ್ರೆಡಿಷನಲ್ ಡೇಟಾಬೇಸ್ ಅಲ್ಲಿ ಡೇಟಾ ಟೇಬಲ್ಸ್ ಅಲ್ಲಿ ಆರ್ಗನೈಸ್ ಆಗಿರುತ್ತೆ ವಿತ್ ಪ್ರೀಡಿಫೈನ್ಡ್ ಸ್ಕೀಮ್ಸ್. ಅಂಡ್ ದೀಸ್ ಡೇಟಾಬೇಸ್ ಫಾಲೋ ದ ಪ್ರಿನ್ಸಿಪಲ್ ಆಫ್ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್, SQL ಅನ್ನು ಫಾಲೋ ಮಾಡುತ್ತೆ. ಯಾವುದು? ಟ್ರೆಡಿಷನಲ್ ರಿಲೇಷನಲ್ ಡೇಟಾಬೇಸ್ ಅಲ್ಲಿ ಡೇಟಾ ಸ್ಟ್ರಕ್ಚರ್ಡ್ ಅಲ್ಲಿ ಅಂದ್ರೆ ಒಂದು ಟೇಬಲ್ ಫಾರ್ಮ್ ಅಲ್ಲಿ ಆರ್ಗನೈಸ್ ಆಗಿರುತ್ತೆ. ಇವು ಯಾವ ಪ್ರಿನ್ಸಿಪಲ್ ನ ಫಾಲೋ ಮಾಡುತ್ತೆ ಅಂದ್ರೆ SQL, ದಟ್ ಈಸ್ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ಅನ್ನ ದೇ ಫಾಲೋ ದ ಪ್ರಿನ್ಸಿಪಲ್ಸ್ ಆಫ್ SQL. And they are commonly referred as SQL or a relational database. NoSQL service andre which will not follow the traditional database anta. So adanandre structured ಆಗಿರೋದಿಲ್ಲ, unstructured ಆಗಿರುತ್ತೆ. So ಅಂತಲ್ಲಿ it is managed NoSQL database service. ಇದು Amazon DynamoDB, acting as helpful assistant that ensures fast and reliable performance. No matter how much data you have, DynamoDB is useful for applications like mobile, gaming apps, ಅಂತಲ್ಲೆಲ್ಲ ಈ DynamoDB ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಅಮೆಝಾನ್ ಕ್ಲೌಡ್ ಫ್ರಂಟ್. ಅಮೆಝಾನ್ ಕ್ಲೌಡ್ ಫ್ರಂಟ್ ಅಲ್ಲಿ ಇಟ್ ಈಸ್ ಲೈಕ್ ಫಾಸ್ಟ್ ಡೆಲಿವರಿ ಸರ್ವಿಸ್ ಥರ, ಫಾಸ್ಟ್ ಡೆಲಿವರಿ ಸರ್ವಿಸಸ್ ಫಾರ್ ವೆಬ್ಸೈಟ್ಸ್ಗೆ. It helps in sending pictures, it helps in sending videos, and it helps in sending applications quickly to the people using internet quickly to the people. ಅದನ್ನ ಮಾಡೋದು ಯಾವುದು ಅಂದ್ರೆ ಅಮೆಝಾನ್ ಕ್ಲೌಡ್ ಫ್ರಂಟ್. ಅಂದ್ರೆ ಇಟ್ ಈಸ್ ಅ ಕಂಟೆಂಟ್ ಡೆಲಿವರಿ ನೆಟ್ವರ್ಕ್. ನಾ ಹೇಳಿದೆ ಕಂಟೆಂಟ್ ಡೆಲಿವರಿ ನೆಟ್ವರ್ಕ್ ಅಂತಂದ್ರೆ ಕ್ವಿಕ್ ಆಗಿ ಪೀಪಲ್ಗೆ ಫ್ರೀಕ್ವೆಂಟ್ಲಿ ಯೂಸ್ಡ್ ಡೇಟಾ ಸಿಗೋ ಹಾಗೆ ಮಾಡೋದು, ಅದನ್ನ ಕಂಟೆಂಟ್ ಡೆಲಿವರಿ ನೆಟ್ವರ್ಕ್ ಅಂತ ಹೇಳ್ತಾರೆ. ಅದಕ್ಕೆ ಅಮೆಝಾನ್ ಕ್ಲೌಡ್ ಫ್ರಂಟ್ ಸರ್ವಿಸ್ ಅನ್ನ ಯೂಸ್ ಮಾಡ್ಕೊಳ್ತಾರೆ. ಓಕೆ, ಅಮೆಝಾನ್ ಲ್ಯಾಂಬ್ಡಾ ಆವಾಗಲೇ ಹೇಳಿದ್ದೆ, ಇಟ್ ಈಸ್ ಅ ಸರ್ವರ್ಲೆಸ್ ಕಂಪ್ಯೂಟಿಂಗ್ ಸರ್ವಿಸ್. ಸೊ ವಾಟ್ ಇಸ್ ಸರ್ವರ್ಲೆಸ್ ಕಂಪ್ಯೂಟಿಂಗ್ ಸರ್ವಿಸ್? ಇಟ್ ವಿಲ್ let you run code without managing the servers. So ಸರ್ವರ್ಸ್ ಇಲ್ದೇನೆ, ಅಂದ್ರೆ ನಿಮ್ಮದು ಓನ್ ಸರ್ವರ್ಸ್ ಇಲ್ದೇನೆ ಇಟ್ ವಿಲ್ ರನ್ ದ ಕೋಡ್. ಅಂದ್ರೆ ನೀವು ಸರ್ವರ್ಸ್ ಅನ್ನ ಮ್ಯಾನೇಜ್ ಮಾಡೋದು, ಇನ್ಫ್ರಾಸ್ಟ್ರಕ್ಚರ್ ಇಟ್ಕೊಳ್ಳೋದು ಅದೆಲ್ಲ ಏನಿಲ್ಲ. ಸೊ ಇಟ್ ವಿಲ್ ಲೆಟ್ ಯು ರನ್ ಕೋಡ್, ಯುವರ್ ಕೋಡ್ ವಿದೌಟ್ ಮ್ಯಾನೇಜಿಂಗ್ ದ ಸರ್ವರ್ಸ್. ಸೊ ಇಟ್ ಈಸ್ ಯೂಸ್ಡ್ ಫಾರ್ ಬಿಲ್ಡಿಂಗ್ event driven applications and ಎಕ್ಸಾಂಪಲ್ ಇಮೇಜ್ ಪ್ರೊಸೆಸಿಂಗ್, ರಿಯಲ್ ಟೈಮ್ ಡೇಟಾ ಪ್ರೊಸೆಸಿಂಗ್, IoT ಅಪ್ಲಿಕೇಶನ್ಸ್ ಅಲ್ಲೆಲ್ಲ ಅಮೆಝಾನ್ ಲ್ಯಾಂಬ್ಡಾ ಸರ್ವಿಸ್ ಅನ್ನ ಯೂಸ್ ಮಾಡ್ಕೊಳ್ತಾರೆ. ಅಂದ್ರೆ ಇದು ಏನಾಗುತ್ತೆ ಅಂದ್ರೆ ಅಮೆಝಾನ್ ಲ್ಯಾಂಬ್ಡಾ ಈಸ್ it will help you to run your computer code without bothering about the servers. So it is serverless service ಅಂತ ಹೇಳ್ಬೋದು. Serverless service. It means you can make your code work without the headache of handling servers. Server ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ. It is serverless service. So Lambda is great for creating applications and that responds to events like processing images, dealing with real-time data and managing IoT applications. ಇದಕ್ಕೆಲ್ಲ Lambda service ಅನ್ನು ಉಪಯೋಗಿಸ್ಕೊಳ್ತಾರೆ. So these are all the services provided by the AWS. And there are some applications provided about the AWS, applications of AWS. ಅದರಲ್ಲಿ the first one is web and application hosting ಅಂತ. AWS provides services such as Amazon EC2 ಮತ್ತೆ S3 ಇದೆ ಅಲ್ವಾ, and they are like digital home for websites and applications. So EC2 your applications run ಅಂದ್ರೆ ನಿಮ್ದು ಇದು EC2 ಅನ್ನೋದು ಒಂದು ಸ್ಪೇಸು, ಅಲ್ಲಿ ನಿಮ್ದು ಅಪ್ಲಿಕೇಶನ್ಸ್ ರನ್ ಆಗ್ತಾ ಇರುತ್ತೆ. S3 ಅನ್ನೋದು it is a storage room where all the data is stored. So these services makes it easy to set up and maintain everything from simple websites to big business applications on the internet. So ಅದಕ್ಕೆ ಇದು EC2 ಹೆಲ್ಪ್ ಆಗುತ್ತೆ, S3 ಹೆಲ್ಪ್ ಆಗುತ್ತೆ ಅಂತ ಒಂದು ಅಪ್ಲಿಕೇಶನ್ ಹೇಳಬೇಕು. ನೆಕ್ಸ್ಟ್ ಬಿಗ್ ಡೇಟಾ ಪ್ರೊಸೆಸಿಂಗ್ ಆ್ಯಂಡ್ ಅನಾಲಿಟಿಕ್ಸ್, ಇದೊಂದು ಅಪ್ಲಿಕೇಶನ್.
ಸೊ ಇಲ್ಲೇನಾಗುತ್ತೆ, AWS ಪ್ರೊವೈಡ್ಸ್ ಸರ್ವಿಸಸ್ ಲೈಕ್ ಅಮೆಝಾನ್ ರೆಡ್ ಶಿಫ್ಟ್ ಅಂತ ಇನ್ನೊಂದು ಬರುತ್ತೆ, ಅಮೆಝಾನ್ EMR, ಅಮೆಝಾನ್ ಕೈನೆಸಿಸ್ ಫಾರ್ ಹ್ಯಾಂಡ್ಲಿಂಗ್, ಫಾರ್ ಸ್ಟೋರಿಂಗ್, ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಲಾರ್ಜ್ ಅಮೌಂಟ್ಸ್ ಆಫ್ ಡೇಟಾ ಕ್ವಿಕ್ಲಿ. ಅಲ್ಲೆಲ್ಲ ಈ 3 ಸರ್ವಿಸಸ್ ಅನ್ನು ಉಪಯೋಗಿಸ್ಕೋಬಹುದು. ಇಟ್ ಈಸ್ ಅ ಪವರ್ಫುಲ್ ಟೂಲ್ ಟು ಆರ್ಗನೈಸ್ ದ ಡೇಟಾ, ಟು ಸ್ಟೋರ್ ಅಂಡ್ to store the massive amount of data that is real time data ಅನ್ನ ಸ್ಟೋರ್ ಮಾಡೋಕ್ಕೆ ಇದನ್ನ ಉಪಯೋಗಿಸ್ಕೊಳ್ತಾರೆ. ಮತ್ತೆ these services are used for business dealing with business, ಅಂದ್ರೆ ಎಕ್ಸ್ಟೆನ್ಸಿವ್ ಇನ್ಫಾರ್ಮೇಶನ್ ಇರುತ್ತಲ್ಲ ಅಂತದಕ್ಕೆ ಈ ಸರ್ವಿಸಸ್ ಅನ್ನ ಉಪಯೋಗಿಸ್ಕೋಬಹುದು. ನೆಕ್ಸ್ಟ್ ಮೀಡಿಯಾ ಆ್ಯಂಡ್ ಎಂಟರ್ಟೈನ್ಮೆಂಟ್ ಅಂತ ಬರುತ್ತೆ, ಅದೊಂದು ಅಪ್ಲಿಕೇಶನ್ ಇದ್ರದ್ದು AWS. ಮೀಡಿಯಾ ಆ್ಯಂಡ್ ಎಂಟರ್ಟೈನ್ಮೆಂಟಲ್ಲಿ AWS ಸರ್ವಿಸಸ್ ಲೈಕ್ ಅಮೆಝಾನ್ S3 ಮತ್ತು ಅಮೆಝಾನ್ ಕ್ಲೌಡ್ ಫ್ರಂಟ್, ಅವಾಗಲೇ ಹೇಳಿದೆ ಅದು, ಅಮೆಝಾನ್ ಇಲಾಸ್ಟಿಕ್ ಟ್ರಾನ್ಸ್ಕೋಡರ್, ದೇ ಆರ್ ಯೂಸ್ಡ್ ಫಾರ್ ಮ್ಯಾನೇಜಿಂಗ್ ಡಿಜಿಟಲ್ ಮೀಡಿಯಾ ಇನ್ ದ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ. ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಈ ಸರ್ವಿಸಸ್ ಅನ್ನು ಉಪಯೋಗಿಸ್ಕೊಳ್ತಾರೆ. ನೆಕ್ಸ್ಟ್ ಈಸ್ ಮೊಬೈಲ್ ಆ್ಯಂಡ್ IoT. ಇದು ಮೊಬೈಲ್ ಆ್ಯಂಡ್ IoTಯಲ್ಲಿ ಯಾವುದು? AWS offers services like Amazon DynamoDB, Amazon SNS, Amazon Lambda. They are used for creating and operating mobile and IoT applications. Next, last, disaster recovery and backups. AWS provides services like Amazon S3, Amazon EC2 to create backup and disaster recovery solutions for applications and data. ಸೊ ಮೋಸ್ಟ್ ಆಫ್ ದಿ ಕೇಸಸ್ಸಲ್ಲಿ ಅಮೆಝಾನ್ S3 ಮತ್ತು ಅಮೆಝಾನ್ EC2 ಸರ್ವಿಸ್ ಇದ್ದೇ ಇರುತ್ತೆ, ಯಾಕಂದರೆ ಅದು ಸ್ಟೋರೇಜ್ ಮಾಡೋಕ್ಕೆ ಬೇಕಾದಂಥ ಸರ್ವಿಸು. ಸೊ ಇಲ್ಲಿ ಕೆಳಗಡೆನ ಇಷ್ಟೊತ್ತನ ಎಕ್ಸ್ಪ್ಲೇನ್ ಮಾಡಿದ್ದನ್ನು ಇಲ್ಲಿ ಟೇಬಲ್ ಫಾರ್ಮಲ್ಲಿ ಕೊಟ್ಟಿದ್ದೀನಿ. ಹೇಗೆ ಅಂತಂದರೆ ಇಲ್ಲಿ ಯಾವ ಸರ್ವಿಸನ್ನು ಯೂಸ್ ಮಾಡ್ತೀವಿ ಮತ್ತು ಅದು ಯಾವ ಕ್ಯಾಟಗರಿಗೆ ಬರುತ್ತೆ. ಫಾರ್ ಎಕ್ಸಾಂಪಲ್ ಕಂಪ್ಯೂಟ್ಗೆ ಈ ಥರ ನೀವು ನೆನ್ಪಿಟ್ಕೋಬೋದು, EC2 ಮತ್ತು ಅಮೆಝಾನ್ ಲ್ಯಾಂಬ್ಡಾ ಅಂತ. ಸ್ಟೋರೇಜ್ಗೆ S3 ಮತ್ತು EBS. ಡೇಟಾಬೇಸ್ಗೆ ಯಾವುದು? ಡೇಟಾಬೇಸ್ಗೆ RDS, ಅಮೆಝಾನ್ DynamoDB. ನೆಟ್ವರ್ಕಿಂಗಿಗೆ VPC ಮತ್ತು ಅಮೆಝಾನ್ ರೂಟ್ 53. ಸೆಕ್ಯೂರಿಟಿಗೆ ಅಮೆಝಾನ್ ಐಡೆಂಟಿಟಿ ಆ್ಯಂಡ್ ಆಕ್ಸೆಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಅಮೆಝಾನ್ ಗಾರ್ಡ್ ಡ್ಯೂಟಿ. ಅನಾಲಿಟಿಕ್ಸ್ಗೆ ಅಮೆಝಾನ್ ಎಥೆನಾ ಆ್ಯಂಡ್ ಅಮೆಝಾನ್ EMR ಅಂದರೆ ಇಲಾಸ್ಟಿಕ್ ಮ್ಯಾಪ್ ರೆಡ್ಯೂಸ್. ಸೊ ಈ ಥರ ನೀವು ಒಂದು ಟೇಬಲ್ ಫಾರ್ಮಲ್ಲಿ ನೆನ್ಪಿಟ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಅಪ್ಲಿಕೇಶನ್ಸು ಇಷ್ಟೇ, ನೀವು ಹೆಡ್ಡಿಂಗ್ ಬರೆದು ಆಮೇಲೆ ಎಕ್ಸ್ಪ್ಲೇಷನ್ ಕೊಟ್ಟರು ಸಾಕು. ಅಪ್ಲಿಕೇಶನ್ಸಲ್ಲಿ ವೆಬ್ ಆ್ಯಂಡ್ ಅಪ್ಲಿಕೇಶನ್ ಹೋಸ್ಟಿಂಗ್, ಬಿಗ್ ಡೇಟಾ ಪ್ರೊಸೆಸಿಂಗ್ ಆ್ಯಂಡ್ ಅನಾಲಿಟಿಕ್ಸ್, ಮೀಡಿಯಾ ಆ್ಯಂಡ್ ಎಂಟರ್ಟೈನ್ಮೆಂಟ್, ಮೊಬೈಲ್ ಆ್ಯಂಡ್ IoT, disaster recovery and backup. So these are the applications of AWS. So this is all about the answer for question number 5A of February 2023 question paper. ಇಲ್ಲಿ ಬರೀ AWS ಸರ್ವಿಸಸ್ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಅದಕ್ಕೆ ನೀವು ಈ ಥರ ಹೆಡ್ಡಿಂಗ್ ಹಾಕ್ಕೊಂಡು ಕಂಪ್ಯೂಟ್ಗೆ ಯಾವುದು ಒಂದಷ್ಟು ನೆನ್ಪಿಟ್ಕೋಬೇಕು ನೀವು. ಕಂಪ್ಯೂಟ್ಗೆ ಯಾವುದು, ಸ್ಟೋರೇಜ್ಗೆ ಯಾವುದು. ಸೊ ಇದು ಇಂಪಾರ್ಟೆಂಟ್ ಕ್ವಶನ್ನು. ಈ ಅಮೆಝಾನ್ ವೆಬ್ ಸರ್ವಿಸಸ್ಸಲ್ಲಿ ಯಾವುದೇ ಕ್ವಶನ್ ಬಂದರೂ ಇದೇ ಆನ್ಸರ್ ಇರುತ್ತೆ, ಇವೇ ಸರ್ವಿಸಸ್ಸೇ ಇರುತ್ತೆ. ಇವೇ ಸರ್ವಿಸ್ ಬಿಟ್ಟು ಇನ್ನು ಬೇರೆ ಯಾವ ಸರ್ವಿಸು ಇಲ್ಲ. ಸೊ ಇಷ್ಟು ಸರ್ವಿಸಸ್ಸನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ AWS ಸರ್ವಿಸ್ ಅಂತ ಕೇಳಿದಾಗ ಇದಕ್ಕೆ ಬರೆದ್ರೆ ಸಾಕು. ಸೀನಿಯರ್ ಏನಾದರೂ ಕೊಟ್ಟಿರಲಿ, AWS ಸರ್ವಿಸಸ್ಸನ್ನು ಎಕ್ಸ್ಪ್ಲೇನ್ ಮಾಡಬೇಕು.